ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ರೆಡ್ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ ಒಂದು 10 ಪೀಸ್ ಬ್ರೆಡ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಾಕುನಲ್ಲೇ ಕಟ್ ಮಾಡಿ ಇಟ್ಕೊಂಡಿರೋದು. ಆಮೇಲೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 5-6, ತೆಂಗಿನಕಾಯಿ ತುರಿ, ಆಮೇಲೆ ಸಾಸಿವೆ, ಹಳದಿ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಒಣಮೆಣಸಿನ್ಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು. ಇದಿಷ್ಟು ಇವಾಗ ಉಪ್ಪಿಟ್ಟು ಮಾಡೋಕ್ಕೆ ಇಟ್ಕೊಂಡಿರೋದು, ಬ್ರೆಡ್ ಉಪ್ಪಿಟ್ಟು ಮಾಡೋಕ್ಕೆ. ಈ ಬ್ರೆಡ್ಡಿಗೆ ಫಸ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಇದು ಸ್ವೀಟ್ ಬ್ರೆಡ್ ಆಗಿರೋದ್ರಿಂದ ಸಕ್ಕರೆ ಹಾಕ್ಕೊಳ್ತಾ ಇಲ್ಲ, ಇಲ್ಲದಿದ್ದರೆ ಸಕ್ಕರೆ ಕೂಡ ಹಾಕ್ಕೊಳ್ತಿದ್ದೆ 1 ಸ್ಪೂನು. ಸುಮ್ಮನೆ ಈಗ ಹಾಲಲ್ಲಿ ಇದನ್ನು ನೆನೆಸ್ಕೊಳ್ಳೋದು, ಸ್ಪ್ರಿಂಕಲ್ ಮಾಡ್ಕೊಳ್ಳೋದು, ಒಂದು ಮಣ ಹುಯ್ಕೊಳ್ಳೋಂಗಿಲ್ಲ. ಸ್ವಲ್ಪನೇ ಹಾಕಿ ಅದನ್ನು ಒದ್ದೆ ಮಾಡ್ಕೊಳ್ಳೋದು ಅಷ್ಟೇ. ಉಪ್ಪು ಹಾಕಿರೋದೆಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಹಾಕ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸುಮ್ಮನೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋದು, ಹಾಲನ್ನ ಮಾಡಿ ಅದನ್ನು ಕಲಸಿಟ್ಕೊಳ್ಳೋದು. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ, ಸಾಸಿವೆ ಹಾಕಿ ಚಿಟ್ಕುಟ್ಟಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಇಂಗು ಹಾಕಿದ್ದೀನಿ. ಈಗ ಅದು ಕೆಂಪಗಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ, ಈರುಳ್ಳಿ ಮೆಣಸಿನ್ಕಾಯಿನ. ಇದಕ್ಕೆ ಬೇಕಾದರೆ ಟೊಮೊಟೊ ಕೂಡ ಹಾಕ್ಕೋಬೋದು. ನಾನು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡೆ. ಒಂದು ಸ್ವಲ್ಪ ಈ ಈರುಳ್ಳಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ, ಯಾಕೆಂದರೆ ನಾವು ಆಲ್ರೆಡಿ ಬ್ರೆಡ್ಡಿಗೆ ಉಪ್ಪು ಹಾಕಿದ್ದೀವಿ. ಆಯ್ತಿದೆ. ಇವಾಗ ಬ್ರೆಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ತುಂಬ ಸಿಂಪಲ್ ಆಗಿರೋವಂಥದ್ದು ತಿಂಡಿ ಇದು. ಫಾಸ್ಟಾಗಿ ಆಗಿಬಿಡುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನೋಕ್ಕಿದು. ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ವಿಕ್ಕಾಗಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಇದು. ತೆಂಗಿನಕಾಯಿ ಹಾಕ್ಕೊಳ್ತೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ಬ್ರೆಡ್ ಉಪ್ಪಿಟ್ಟು ರೆಡಿ. ಬ್ರೆಡ್ ಏನಾರು ಉಳಿದ್ಬಿಟ್ಟಿದ್ರೆ ಮನೇಲಿ ಈ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ, ರೆಡಿ ಆಯಿತು. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.